ಕಾಂಗ್ರೆಸ್ ಪಾಳೆಯದಲ್ಲಿ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗಿದೆ. ಕಾಂಗ್ರೆಸ್ ಬಂಗಲೆಯಲ್ಲಿ ಸಚಿವ ಸಂಪುಟ ಕಸರತ್ತು. ಜುಲೈ ಮೊದಲ ವಾರದಲ್ಲೇ ಸಂಪುಟ ವಿಸ್ತರಣೆ ಸಾಧ್ಯತೆ. ಕೆಂಪೇಗೌಡ ಜಯಂತಿಯ ಬಳಿಕ ದೆಹಲಿಗೆ ಸಿಎಂ ಡಿಕೆ ಭೇಟಿ ಕೊಡ್ತಾರೆ. ಜೂನ್ 27ರ ನಂತರ ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳೋ ಸಾಧ್ಯತೆಗಳಿದೆ. ಜುಲೈ ಮೊದಲ ವಾರದಲ್ಲೇ ಸಂಪುಟ ವಿಸ್ತರಣೆ. ಕಾಂಗ್ರೆಸ್ ಪಾಳೆಯದಲ್ಲಿ ಸಚಿವ ಸಂಪುಟ ಕಸರತ್ತು ಜೋರಾಗಿದೆ. ಈಗಾಗಲೇ 13 ಸಚಿವರು ಡಿಕೆ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಎರಡನೇ ಸುತ್ತಿನಲ್ಲಿ ಯಾರ್ಯಾರು ಆಗಬೇಕು, ಯಾರ್ಯಾರು ಆಗಲಿದ್ದಾರೆ, ಈ ಎಲ್ಲದರ ಬಗ್ಗೆಯೂ ಕೂಡ ಲಾಬಿನೂ ನಡೀತಾ ಇದೆ, ಕಸರತ್ತು ನಡೀತಾ ಇದೆ. ಪರಮಾಪ್ತರ ಪರ ಹಿರಿಯ ನಾಯಕರು ಲಾಬಿ ಮಾಡ್ತಾ ಇದ್ರೆ, ಡಿಕೆ ಶಿವಕುಮಾರ್ ಅವರು ತನ್ನ ಕ್ಯಾಬಿನೆಟ್ನಲ್ಲಿ ಎರಡನೇ ಸುತ್ತಿನಲ್ಲಿ ನನ್ನ ಪರಮಾಪ್ತ ಬಳಗದಲ್ಲಿ ಗುರುತಿಸಿಕೊಂಡವರೇ ಇರಬೇಕು ಅನ್ನೋ ತರಹದಲ್ಲಿ ಒಂದು ಸ್ವಲ್ಪ ಓಡಾಡ್ತಾ ಇದ್ದಾರೆ. ಇನ್ನು ಬಾಕಿ ಉಳಿದಿರುವ ಜಿಲ್ಲೆಗಳ ಕಾಂಗ್ರೆಸ್ ನಾಯಕರ ಬೆಂಬಲಿಗರು ಡಿಕೆ ಶಿವಕುಮಾರ್ ಅವರ ಬಳಿ ಬಂದು ಮನವಿ ಮಾಡ್ಕೋತಾ ಇದ್ದಾರೆ. ನಮ್ಮ ನಾಯಕರು 4 ಬಾರಿ MLA ಆಗಿದ್ದಾರೆ, ನಮ್ಮ ನಾಯಕರು ಆ ತ್ಯಾಗ ಈ ತ್ಯಾಗ ಮಾಡಿದ್ದಾರೆ ಅಂತ ಹೇಳಿ ಈ ಬಾರಿ ಆದರೂ ಅವರಿಗೆ ನಿಮ್ಮ ಕ್ಯಾಬಿನೆಟ್ನಲ್ಲಿ ಒಂದು ಮಂತ್ರಿ ಸ್ಥಾನವನ್ನ ಕೊಡಲೇಬೇಕು ಅನ್ನೋ ತರಹ ಮಾತುಕತೆಗಳು ಶುರುವಾಗಿದೆ. ಹಾಗಾದ್ರೆ ಈ ಬಾರಿಯ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆ ಆದರೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ ಸಚಿವ ಸ್ಥಾನದ ಆಸ್ಪರೆಂಟ್ಗಳು, ಆಕಾಂಕ್ಷಿಗಳು. ಸಿಎಂ ಹಾಗೂ ವರಿಷ್ಠರಿಗೆ ತಲೆನೋವಾದ ಆಕಾಂಕ್ಷಿಗಳು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಿರೋ MLAಗಳು. ಸಚಿವ ಸ್ಥಾನ ನೀಡುವಂತೆ ಆಕಾಂಕ್ಷಿಗಳಿಂದ ತೀವ್ರ ಲಾಬಿ ನಡೀತಾ ಇದೆ, ನಿರಂತರ ಲಾಬಿ. ಸಮುದಾಯಗಳಿಂದ ತಮ್ಮ ಶಾಸಕರಿಗೆ ಅವಕಾಶಕ್ಕೆ ಮನವಿ. ಹೆಚ್ಚುವರಿ ಸ್ಥಾನಕ್ಕೆ ಲಿಂಗಾಯತ ಸಮುದಾಯದ ಬೇಡಿಕೆ. ರಾಜ್ಯದ ಪ್ರಬಲ ಸಮುದಾಯ ದಲಿತ ಬಲಗೈ ಸಮುದಾಯದಿಂದಲೂ ಕೂಡ ಮುಂದುವರೆದ ಡಿಮ್ಯಾಂಡ್. ಎಡಗೈ ಸಮುದಾಯದಿಂದ 3 ಸಚಿವ ಸ್ಥಾನಕ್ಕೆ ಒತ್ತಡ. ಅಲ್ಪಸಂಖ್ಯಾತರಿಂದಲೂ 3 ಸ್ಥಾನಗಳಿಗೆ ಬೇಡಿಕೆ. ಸಮುದಾಯವಾರು ಬೇಡಿಕೆಗೆ ಥಂಡ ಹೊಡೆದ ಲೀಡರ್ಸ್ಗಳು. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ರಾಜ್ಯದ ಪ್ರಬಲ ಸಮುದಾಯಗಳ ಅನೇಕ ನಾಯಕರು ಕೂಡ ಲಾಬಿ ಮಾಡ್ತಿದ್ದಾರೆ. ಈ ಸಮುದಾಯಕ್ಕೊಂದು ರೆಪ್ರೆಸೆಂಟೇಟಿವ್ ಬೇಕು, ಒಬ್ಬ ಪ್ರತಿನಿಧಿ ಬೇಕು. ನಮ್ಮ ಸಮುದಾಯದ ಕೊರತೆಯ ಬಗ್ಗೆ ಮಾತನಾಡೋದಕ್ಕೆ, ನಮ್ಮ ಸಮುದಾಯದ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಡಿಕೆ ಸರ್ಕಾರದಲ್ಲಿ, ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ನಮ್ಮ ಸಮುದಾಯದ ಒಬ್ಬ ನಾಯಕ ಬೇಕು. ಸಂಪುಟ ವಿಸ್ತರಣೆ ಅನ್ನುವುದು ಹೂವಿನ ಹಾಸಿಗೆ ಅಲ್ಲ, ಬದಲಾಗಿ ಮುಳ್ಳು ತಂತಿ ಇದ್ದ ಹಾಗೆ. ಸಾಧ್ಯ ಇಲ್ಲ ಅದು. ಜಾತಿವಾರು, ಸಮುದಾಯವಾರು ಬೇಡಿಕೆಗಳಿರ್ತವೆ. ಪ್ರತಿ ಸಮುದಾಯವನ್ನ ಅತ್ಯಂತ ಬ್ಯಾಲೆನ್ಸಿಂಗ್ ಆಗಿ ತೆಗೆದುಕೊಂಡು ಹೋಗೋದಿದೆಯಲ್ಲ, ಅದು ಅತಿ ದೊಡ್ಡ ಸವಾಲಿನ ಕೆಲಸ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ಮಾಹಿತಿ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆ ಆಗುವುದಾದರೆ ಅತ್ಯಂತ ಇನ್ಸ್ಟೆಂಟ್ ಆಗಿ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಒಂದು ವೇಳೆ ಆಗೋದಾದ್ರೆ ಅತಿ ದೊಡ್ಡ ಸವಾಲ ಅಥವಾ ಈಸಿಯಾಗಿ ಮಾಡಬಹುದಾ ಎನ್ನುವಂತಹದ್ದು? ಸಚಿವ ಸಂಪುಟ ವಿಸ್ತರಣೆ ಕೂಡ ಕಾಂಗ್ರೆಸ್ಗೆ ಮತ್ತೆ ಹೈಕಮಾಂಡ್ಗೆ ಸಾಕಷ್ಟು ದೊಡ್ಡ ಸವಾಲಾಗಿರೋದು. ಯಾಕೆಂದ್ರೆ ಪ್ರತಿದಿನ ಏನು ಸಿಎಂ ಮನೆ ಮುಂದೆ ಸಾಲು ಕಟ್ಟುವುದು, ಮತ್ತೆ ಅದೇ ರೀತಿ ಖರ್ಗೆ ಅವ್ರ ಮನೆ ಮುಂದೆ ಶಾಸಕರುಗಳು ಆಗಿರ್ಬೋದು, ಆಕಾಂಕ್ಷಿಗಳು ಭೇಟಿ ಆಗ್ತಾ ಇರೋದೇನು ಕಡಿಮೆ ಆಗಿಲ್ಲ. ಸಿದ್ದರಾಮಯ್ಯರು ಕೂಡ ಸಾಕಷ್ಟು ಹಿರಿಯ ಶಾಸಕರು ಕೂಡ ಭೇಟಿಯಾಗಿ ಸಚಿವ ಸ್ಥಾನದ ಬೇಡಿಕೆ ಇರ್ತಾ ಇರೋದು. ಪ್ರಮುಖವಾಗಿ ಇತ್ತೀಚಿನ ದಿನಗಳಂತೆ ಅತಿ ಹೆಚ್ಚು ಅಂದ್ರೆ ಬೇಡಿಕೆ ಕಂಡು ಬರ್ತಿರೋದು ನಾವು ನೋಡೋದಾದ್ರೆ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಿದೆ. ಸಮುದಾಯದಿಂದ ಹಿಡಿದು ಸತೀಶ್ ಜಾರಕಿಹೊಳಿ ಕೂಡ ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಕೂಡ ಒತ್ತಾಯನ ಹಾಕ್ತಾ ಇರೋದು. ಇನ್ನೊಂದ್ ಕಡೆ ಸಣ್ಣ ಪುಟ್ಟ ಸಮುದಾಯದ ನಾಯಕರು ಕೂಡ ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅಂತ ಸಿಎಂನ ಆಗಿರ್ಬೋದು ಮತ್ತೆ ಅದೇ ರೀತಿ ಖರ್ಗೆ ಅವ್ರನ್ನ ಕೂಡ ಭೇಟಿಯಾಗಿ ಏನು ಒತ್ತಡಗಳನ್ನ ಹಾಕ್ತಿರೋದು. ಅದರಿಂದಾಗಿ ದಿನೇ ದಿನೇ ಸಚಿವಾಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗ್ತಿರೋಂಥದ್ದು. ಈಗಾಗಲೇ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಗಮನ ಹರಿಸಿದ್ರು ಕೂಡ ಎಲ್ಲ ಒಂದ್ ಕಡೆ ಸಾಕಷ್ಟು ಹಿರಿಯ ಶಾಸಕರು ಮತ್ತು ಹೊಸದಾಗಿ ಆಯ್ಕೆಯಾದಂತ ಶಾಸಕರು ಕೂಡ
ದೊಡ್ಡ ಮಟ್ಟದಲ್ಲಿ ಪಟ್ಟಿ ಇರೋದ್ರಿಂದ ಇದನ್ನ ಯಾವ ರೀತಿ ನಿಭಾಯಿಸಬೇಕೆಂಬ ಬಗ್ಗೆ ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಿದೆ. ಯಾಕೆಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯ ಆಪ್ತರಿಗೆ ಸಿದ್ದರಾಮಯ್ಯ ಕೂಡ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವ ನಿಟ್ಟಿನಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ DK ಶಿ ಅವರು ಕೂಡ ತಮ್ಮ ಇಲ್ಲಿವರೆಗೂ ಸಪೋರ್ಟ್ ಅಂದ್ರೆ ಈ 3 ವರ್ಷಗಳ ಕಾಲ ಸಿಎಂ ಆಗೋಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅಂದ್ರೆ ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಮತ್ತೆ ಈ ರೀತಿಯಾದಂತ ನಾಯಕರು ಯಾರೆಲ್ಲ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಸಾಕಷ್ಟು ನಾಯಕರು ಕೂಡ ಅವ್ರು ಸಪೋರ್ಟಿವ್ ಆಗಿ ನಿಂತಿದ್ರು. ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡ್ಬೇಕೆಂಬ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಇನ್ನೊಂದ್ ಕಡೆ ಭೋವಿ ಸಮುದಾಯದಿಂದ ಹಿಂದೆ ಶಿವರಾಜ್ ಅಂಗಡಿ ಕೂಡ ಸಚಿವರು ಆಗಿದ್ರು ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ. ಈ ಬಾರಿಯೂ ಕೂಡ ಅವಕಾಶ ಕೊಡಬೇಕು ಅಂತ ಅವರು ಕೂಡ ಭೇಟಿಯಾಗಿ ಸಾಕಷ್ಟು ಚರ್ಚೆ ನಡೆಸ್ತಿದ್ರು. ಇನ್ನೊಂದ್ ಕಡೆ ಉಮಾಶ್ರೀ ಅವರು ಕೂಡ ಎಲ್ಲ ಒಂದ್ ಕಡೆ ನಮ್ಗೆ ಈ ಬಾರಿ ಅಂದ್ರೆ ಮಹಿಳಾ ಕೋಟಾದಲ್ಲಿ ನನಗೆ ಸಚಿವ ಸ್ಥಾನ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲೂ ಕೂಡ ಅವರು ಇರೋದು. ಅವರು ಕೂಡ ಸಿದ್ದರಾಮಯ್ಯನ ಭೇಟಿಯಾಗಿ ಈಗಾಗಲೇ ಚರ್ಚೆ ನಡೆಸಿದ್ದಾರೆ. ಇನ್ನೊಂದ್ ಕಡೆ DK ಶಿ ಅವ್ರನ್ನು ಕೂಡ ಭೇಟಿಯಾಗಿ ಅಂದ್ರೆ ಮಹಿಳಾ ಕೋಟಾದಲ್ಲಿ ನಮ್ಗೆ ಅವಕಾಶವನ್ನ ಕೊಡಿ ಅಂತ ಕೂಡ ಮನವಿಯನ್ನ ಮಾಡಿರೋದು. ಇನ್ನೊಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ST ಸಮುದಾಯಕ್ಕೆ ಮತ್ತು ಹೆಚ್ಚಿನ ಆದ್ಯತೆಯನ್ನ ನೀಡಿ ಅದೇ ರೀತಿಯಾದಂತೆ ಬೆಳಗಾವಿ ಭಾಗಕ್ಕೆ ಮತ್ತೊಂದು ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಅಂತ ಕೂಡ ಅವರು ಒತ್ತಡ ಹಾಕಿರುವಂತದ್ದು. ಇದರಿಂದಾಗಿಯೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಯಾಕೆಂದ್ರೆ ಈಗ SC ST ಅನ್ನದೇ ಎಲ್ಲರಿಗೂ ಕೂಡ ಸಮಾಧಾನಕರವಾಗಿ ಸಚಿವ ಸ್ಥಾನವನ್ನು ಹಂಚಿಕೆ ಮಾಡಬೇಕು. ಪ್ರಮುಖವಾಗಿ ಈಗಾಗಲೇ 5 ನಾಯಕರನ್ನ ಇಳಿಸಿರೋದ್ರಿಂದ ಅದು ಕೂಡ ಒಂದು ರೀತಿಯಾದ ಟೆನ್ಷನ್ ಹೈಕಮಾಂಡ್ ಇರೋದ್ರಿಂದ 5 ವರ್ಗವನ್ನ ಯಾವ ರೀತಿ ನಾವು ಟ್ಯಾಕಲ್ ಮಾಡ್ಬೇಕೆಂಬ ನಿಟ್ಟಿನಲ್ಲೂ ಕೂಡ ಕಸರತ್ತ ನಡೀತಿದೆ. ಆದ ಸಮುದಾಯ ಅಂದ್ರೆ ಎಲ್ಲಾ ಸಮುದಾಯರಿಗೂ ಕೂಡ ಮತ್ತು ಜಾತಿಯವರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು. ಈಗಿರುವಂತ 20 ಸ್ಥಾನಗಳಲ್ಲಿ ಎಷ್ಟು ಜನಕ್ಕೆ ಕೊಡ್ತಾರೆ ಎಂಬುದು ಕೂಡ ಹೈಕಮಾಂಡ್ ಗಮನ ಹರಿಸ್ತಿದೆ. ಹೈಕಮಾಂಡ್ ಕೂಡ ಸಾಕಷ್ಟು ಚಿಂತೆಯಲ್ಲಿದೆ. ಇನ್ನೊಂದ್ ಕಡೆ ಜಮೀರ್ ಅವ್ರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಸತೀಶ್ ಜಾರಕಿಹೊಳಿ ಕೂಡ ಒತ್ತಡ ಹಾಕ್ತಿದ್ದಾರೆ. ಮುಸ್ಲಿಂ ಸಮುದಾಯದಲ್ಲಿ ಪ್ರಮುಖವಾಗಿ ಜಮೀರ್ಗೆ ಕೊಡ್ಲೇಬೇಕು ಅಂತ ಕೂಡ ಸಮುದಾಯದ ಮೌಲ್ಯಗಳಾಗಿರ್ಬೋದು ಮತ್ತು ಬೇರೆ ಸಮುದಾಯದ ಸ್ವಾಮೀಜಿಗಳು ಕೂಡ ಒತ್ತಡ ಹಾಕ್ತಾ ಇರೋದು ನಾವು ನೋಡ್ತಾ ಇರ್ಬೋದು. ಇದರಿಂದಾಗಿ ಯಾವ ರೀತಿ ಹಂಚಿಕೆ ಮಾಡ್ಬೇಕೆಂಬುದು ಕೂಡ ಚರ್ಚೆ ಆಗ್ತಿದೆ. ಕೆಂಪೇಗೌಡ ಜಯಂತಿ ರಾಜ್ಯದಲ್ಲಿ ಮುಗಿದ ನಂತರ 27ರ ನಂತರ ದೆಹಲಿಗೆ ಹೋಗುವ ಸಾಧ್ಯತೆ DK ಶಿ ಇರುವಂತದ್ದು. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ. ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಕೂಡ ಹೈಕಮಾಂಡ್ಗೆ ಹೋಗ್ತಾರೆ. ಯಾಕಂದ್ರೆ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವ ಜವಾಬ್ದಾರಿ ಅವ್ರ ಮೇಲೆ ಇರೋದ್ರಿಂದ ಅವರು ಕೂಡ ಹೈಕಮಾಂಡ್ಗೆ ಹೋಗಿ ಅವರು ತಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೊಡಿಸುವ ಕಸರತ್ತನ್ನ ಮಾಡುವಂತದ್ದು ಸಾಯಿಲ್. ಥ್ಯಾಂಕ್ ಯು ಮಾರುತಿ, ತಮ್ಮೆಲ್ಲ ಡೀಟೇಲ್ಸ್ಗೆ.